ಬನಹಟ್ಟಿಯಲ್ಲಿಯೇ ಪ್ರಜಾಸೌಧ, ಬನಹಟ್ಟಿ ನಗರ ಅಭಿವೃದ್ಧಿ ಸಮಿತಿ ಹಾಗೂ ಪ್ರಜಾಸೌಧ ಹೋರಾಟ ಸಮಿತಿ ತಾಲೂಕ ಆಗಿದ್ದು ನಮ್ಮ ಬನಹಟ್ಟಿ ಪಿನ್ ಕೋಡ್ ನಂಬರ್ ಮ್ಯಾಗ ನಮ್ಮ ತಾಲೂಕ ಆಗೈತಿ 58737001 ನಮ್ಮ ಪಿನ್ ಕೋಡ್ ನಂಬರ್ ಮ್ಯಾಗನ ಅವರು ತಾಲೂಕ ಮಾಡ್ಯಾರ. ಅದನ್ನ ಪ್ರಜಾಸೌಧ ಬನಹಟ್ಟಿಗೆ ಆಗಬೇಕಂತೇಳಿ ಪ್ರಜಾಸೌಧ ವೇದಿಕೆ ಬಹಳ ದಿನಗಳ ಕನಸು ಕಂಡಿತ್ತು. ಗೌರ್ಮೆಂಟ್ ರಬಕಳಿಗೆ ಮಾಡಿತ್ತು. ನಾವು ನ್ಯಾಯಯುತವಾದ ಬೇಡಿಕೆಯನ್ನ ಕೇಳಿದೀವಿ. ನಾವೇನ ಯಾರ ವಿರುದ್ಧನೂ ಕೇಳಿರ್ಲಿಲ್ಲ. ನಾವು ಎದಕ್ಕೆ ಕೇಳಿದೀವಿ ಅಂದ್ರ, ನಾವು ಬನಹಟ್ಟಿ ನಗರ 50,000 ಜನಸಂಖ್ಯೆಯನ್ನು ಹೊಂದದ, 16 ವಾರ್ಡ್ಗಳದಾವ. ನಮ್ಮಲ್ಲಿ ಸಾಕಷ್ಟು ಬ್ಯಾಂಕ್ಗಳದಾವ, ಶಾಲೆಗಳದಾವ, ಕಾಲೇಜ್ಗಳದಾವ, ಟೆಂಪೋ ಡೈರಿ ಅದ, ದೊಡ್ಡ ಇನ್ವೆಸ್ಟರ್ಸ್ ಅದಾರ. ಇಲ್ಲಿ ಮೊದಲಿನ 19ನೇ ಶತಮಾನದಾಗನ ಪಟ್ವರ್ಧನ್ ಅವ್ರ ಕಾಲದ 800 ಮಗ್ಗಗಳ ಇತಿಹಾಸ ನಮ್ದು. 17ನೇ ಶತಮಾನದಾಗನ ಮಗ್ಗಗಳು ನಿರ್ಮಾಣ ಆಗಿದ್ದ ಊರ ಇಡೀ ಕರ್ನಾಟಕದಾಗ 2ನೇ ಊರು ಬನಹಟ್ಟಿ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಮುಂದನು ಆಗುವವರೆಗೂ ಪ್ರಜಾಸೌಧ ನಮ್ಮ ಬನಹಟ್ಟಿಗೆ ಆಗಬೇಕಂತೆ ನಮ್ಮದು ಹಕ್ಕ ಮತ್ತು ನ್ಯಾಯಯುತವಾಗಿ ಕೇಳಾಕತ್ತೀವಿ. ಅನ್ಯಾಯಕ್ಕೊಳಗಾಗಿದ್ದೀವಿ. ಯಾಕಂದ್ರ ರಬಕಳಿ ಬನಹಟ್ಟಿ ಊರ ಒಳಗನ ನಗರಸಭೆ ಒಳಗನ ಬನಹಟ್ಟಿ ಅತಿ ದೊಡ್ಡ ಊರು. ಬನಹಟ್ಟಿ ನಮಗ 9 ಹಳ್ಳಿಗಳು ನಮಗ್ ಬರ್ತಾವ. ಈ 9 ಹಳ್ಳಿಗಳಿಗೆ ಒಂದು APMC ಆತಂದ್ರ 9 ಹಳ್ಳಿ ಜನಸಂಖ್ಯೆ ಮತ್ತು ಇಲ್ಲಿ ನಗರ ಅನುಕೂಲ ಬಹಳ ಆಗ್ತೈತಿ. ಮತ್ತೆ ಈ 9 ನಗರ ಹಳ್ಳಿಗಳಿಗೂ ಬನಹಟ್ಟಿ ಮೇನ್ ರೋಡ್ ಇರೋದ್ರಿಂದ ನಮ್ಮ ಮೇನ್ ರೋಡಿಗೆ ಮಿನಿ ವಿಧಾನಸೌಧ ಕೇಳಾಕತ್ತಿದ್ವಿ ನಾವು ಪ್ರಜಾಸೌಧ. 8 ಆಗಸ್ಟ್ 2020ರಿಂದ ಸತ್ಯಾಗ್ರಹ ಇವತ್ತು 6ನೇ ದಿವಸ ಮುಂದುವರಿದಿದೆ. ಈ ಸತ್ಯಾಗ್ರಹಕ್ಕೆ ಯಾವ ರಾಜಕೀಯರು ಯಾವ ಆಫೀಸರು ಇನ್ನೂವರೆಗೆ ಬಂದಿಲ್ಲ. ಈ ಸತ್ಯಾಗ್ರಹ ನಮ್ಮ ಪ್ರಜಾಸೌಧ ಸಿಗೋರಿಗೆ ನಾವು ಕಂಟಿನ್ಯೂ ಮಾಡ್ತೇವೆ. ಇಲ್ಲಿ ಅವರಿಗೆ ಮತ ಬ್ಯಾಂಕಿನ ಯೋಚನೆ ಅದ. ಆ ಊರಿಗೆ ಮಾಡ್ರೆ ಇಲ್ಲಿ ಮತ ಬರಂಗಿಲ್ಲ, ಈ ಊರಿಗೆ ಮಾಡ್ರೆ ಅಲ್ಲಿ ಮತ ಬರಂಗಿಲ್ಲ ಅಂತ ತಕ್ಕೊಂಡು ಅಡ್ಡಾಡಕತ್ತಾರ. ಈ ರೋಡಿಗೆ ಒಬ್ಬ ಹಾಯವಲ್ಲ. ಹೋರಾಟಗಾರರು ಹೋರಾಟ ವೇದಿಕೆ ಗಟ್ಟಿಯಾಗಿ ಧ್ವನಿ ಎತ್ತಿದೀವಿ. ನೀವು ಈ ವೇದಿಕೆ ಹತ್ತವ್ರಿದ್ರ ನೀವು ಆರ್ಡರ್ ಕಾಪಿ ಬನಹಟ್ಟಿ ತಗೊಂಡು ಬಂದ್ರೆ ಹತ್ತ ವೇದಿಕೆ ಹತ್ತು. ಅಲ್ಲಿವರೆಗೆ ನಿಮ್ಗೆ ವೇದಿಕೆ ಹತ್ತಾಕ ನಾವು ಬಿಡಂಗಿಲ್ಲ. ಊರಾಗ ಯಾವ ರಾಜಕೀಯ ಸಮಾವೇಶಗಳನ್ನ, ಮೀಟಿಂಗ್ಗಳನ್ನ, ಸಭೆಗಳನ್ನ ಮಾಡಕ್ ಬಿಡಂಗಿಲ್ಲ ಅಂತ ಹೇಳಿ ಈ ವೇದಿಕೆ ಗಟ್ಟಿಯಾಗಿ ನಿರ್ಧಾರ ತಗೊಂಡತಿ. ಈಗ ಆಲ್ರೆಡಿ 2 ಉದಾಹರಣೆಗಳು ನಮ್ಮ ಊರಾಗ ಆಗ್ಯಾವ್ರಿ. ಇದೀಗ ಬನಹಟ್ಟಿಯಲ್ಲಿ 6ನೇ ದಿವಸ ಸತ್ಯಾಗ್ರಹ, ಸರ್ದಿ ಸತ್ಯಾಗ್ರಹ ಸ್ಟಾರ್ಟ್ ಆಗಿ 6ನೇ ದಿವಸ ಆಯ್ತು. ಇಲ್ಲಿವರೆಗೂ ಯಾ ಜಿಲ್ಲಾ ಅಧಿಕಾರಿನೂ ಬಂದಿಲ್ಲ, AC ಮೇಡಮ್ರು ಬಂದಿಲ್ಲ, ತಹಸೀಲ್ದಾರು ಬಂದಿಲ್ಲ, ಒಂದು ಅತ್ಯಸ್ತಿತ ಮುನ್ಸಿಪಾಲಿಟಿ ಕಮಿಷನರ್ ಕೂಡ ಈ ಕಡೆ ಸುಳಿದಿಲ್ಲ. ರಾಜಕಾರಣಿಗಳದಂತೂ ಅವ್ರ ಮಾತು ದೂರ ಐತೆ ಅವ್ರದ್ದು. ಯಾಕಪ್ಪ ಅಂದ್ರ ತಪ್ಪು ಮಾಡಿದವ್ರು ಅವರದಾರ ರಾಜಕಾರಣಿಗಳು. ಅದಕ್ಕೆ ಇಲ್ಲಿ ಬರಾಕ ಅವ್ರಿಗೆ ಮುಖ ಇಲ್ಲ. ಆ ಕಾರಣಕ್ಕಾಗಿ ಯಾವುದೇ ಪಕ್ಷದ ರಾಜಕಾರಣಿಗಳಾದ್ರೂ ಈ ಕಡೆ ಸನಿಕ್ ಹಾಯ್ವಾರ. ಅಂದ್ರ ಇಲ್ಲಿ ಒಂದು ಬೆಂಕಿ ಉಂಡಿ ಐತಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಚೆನ್ನಮ್ಮ ಸರ್ಕಲ್ದಾಗ ಒಂದು ಬೆಂಕಿ ಉಂಡಿ ಐತಿ. ಅಲ್ಲಿ ಬಾಜು ಕಾಶು ಆದ್ರ ಬೆಂಕಿ ಎಲ್ಲಾರ ನಮಗ್ ತಗಲಿ ಉರಿ ಹತ್ತಿತ್ತು ಅಂತ ಬ್ಯಾರೆ ರೋಡ್ ಹಿಡಿದಕ್ಕಿಂತ ಅಡ್ಡಾಡಕತ್ತಾರ. ಅವ್ರ ನೆಟ್ಟಿಯನ್ನ ಸರ್ವೆ ಮಾಡಿಕಿಸಿಂದ ನಮ್ ಬನಹಟ್ಟಿ ಒಳಗ ಏನೇನ ಸೌಲಭ್ಯಗಳದಾವು, ಯಾವ ಆಫೀಸ್ಗಳು ಬರ್ಬೇಕಾಗಿತ್ತು, ಆಲ್ರೆಡಿ ಆಫೀಸ್ಗಳದಾವು, ನಮ್ ಜಾಗನ ಪರಿಶೀಲನೆ ಮಾಡಿ ಯೋಗ್ಯವಾಗಿ ಇಲ್ಲಿ ಮಾಡ್ಬೇಕಂತ ಅವ್ರಲ್ಲಿ ನಾವು ಇನ್ನೊಂದ್ಸಲ ಮನವಿ ಮಾಡ್ಕೋತೀವಿ. ಮತ್ತ ನಮಗ ಈ ಬನಹಟ್ಟಿ ಊರಿನ ಪರವಾಗಿ ಎಲ್ಲಾ ಸಮಾಜದ ಸಪೋರ್ಟ್ ಐತಿ. ನಮ್ಮಲ್ಲಿ 42 ಸಮಾಜದಾವು. 42 ಸಮಾಜನು ನಮಗ್ ಸಪೋರ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ಅಲ್ಪಸಂಖ್ಯಾತರ ಸಮಾಜ ಆಗಿರ್ಬೋದು, ಆಮ್ಯಾಗ ಎಲ್ಲ ಉಳಿದ ಸಮಾಜ ಆಗಿರ್ಬೋದು, ರೈತ ಬಂದವರಾಗಿರ್ಬೋದು, ಎಲ್ಲರೂ ದಿನ ಒಂದ್ 3 ಸಮಾಜದವ್ರು ಬಂದ್ಕೊಂಡು ಈ ವೇದಿಕೆ ಮ್ಯಾಗ ಕೊಂಡ್ರಾಕಿದ್ದಾರೆ. ದಿನ 3-4 ಸಮಾಜದವರು ಈ ಒಂದೇ ವೇದಿಕೆ ಮ್ಯಾಗ ಬಂದು ಕೂತ್ಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ದಿವಸ ಕಾಡು ಸಿದ್ದೇಶ್ವರ ಆಟೋ ಚಾಲಕರ ಸಂಘ ಇವತ್ತು ಅವ್ರದ್ದು ಎಲ್ಲಾ ಉದ್ಯೋಗ ಬಂದ್ ಮಾಡಿಕಿಸಿಂದ ಅವ್ರೆಲ್ಲರೂ ವೇದಿಕೆ ಮ್ಯಾಗ ಅದಾರ ಇವತ್ತಿನ ದಿವಸ. ಅಂದ್ರೆ ಎಲ್ಲರಿಗೂ ಇದು ಅವಶ್ಯಕತೆನೇ ಐತಿ. ಇದು ಎಲ್ಲರಿಗೂ ಈ ಪ್ರಜಾಸೌಧ ಅವಶ್ಯಕತೆ ಐತಿ. ಯಾಕೆ ಅವಶ್ಯಕತೆ ಐತಿಪ್ಪ ಅಂದ್ರೆ ನಮ್ ಬನಹಟ್ಟಿ ಒಳಗೆ ಮೊದಲು ಒಂದು ನೇಕಾರಿಕೆ ಉದ್ಯೋಗ ಅಂದ್ರೆ ಹೈಯೆಸ್ಟ್ ನಡೆಯುವಂತ ಉದ್ಯೋಗ ಅದ. ಆ ಉದ್ಯೋಗ ಇವತ್ತಿನ ದಿವಸದಾಗ ನಶಿಸಿ ಹೋಗೈತಿ. ಇವತ್ತಿನ ದಿವಸನಾಗ ಸೂರತ್ದಿಂದ ಸಾಡಿ ಅದು ಬರೋದ್ರಿಂದ ಅದು ನಶಿಸಿ ಹೋಗಿದ್ರಿಂದ ಇಲ್ಲಿ ಉದ್ಯೋಗನ ಎಲ್ಲ ಹಾಳಾಗಿ ಹೋಗೈತಿ. ಇನ್ನು ಎಲ್ಲಾರ ಇದೊಂದು ಪ್ರಜಾಸೌಧ ಆತಪ್ಪ ಅಂದ್ರೆ ಒಂದ್ 4 ಜೆರಾಕ್ಸ್ ಅಂಗಡಿ ಇಟ್ಕೊಂಡು ನಾವು ಹೊಟ್ಟಿ ತುಂಬಿಕೊಂಡು ಅನ್ನುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಆ ಕಾರಣಕ್ಕಾಗಿ ನಮಗ ಅವಶ್ಯಕತೆ ಪ್ರಜಾಸೌಧ ಐತಿ, ಅವಶ್ಯಕತೆನೂ ಐತಿ, ಮುಂದೆ ಅದು ಅನಿವಾರ್ಯತೆನೂ ಐತಿ. ಅದು ಇಲ್ಲೇ ಮಾಡ್ಬೇಕು. ಯಾಕೆ ಇಲ್ಲೇ ಮಾಡ್ಬೇಕಪ್ಪ ಅಂದ್ರ ನಮ್ಮ ತಾಲೂಕ ಆಗಿದ್ದು ನಮ್ ಬನಹಟ್ಟಿ ಪಿನ್ ಕೋಡ್ ನಂಬರ್ ಮ್ಯಾಗ ನಮ್ಮ ತಾಲೂಕ ಆಗೈತಿ 58737001 ನಮ್ಮ ಪಿನ್ ಕೋಡ್ ನಂಬರ್ ಮ್ಯಾಗನ ಅವರು ತಾಲೂಕ ಮಾಡ್ಯಾರ ಅದನ್ನ. ಮತ್ ಇಂಥ ಸಂದರ್ಭದಾಗ ಅವರು
ತಾಲೂಕಾ ಇಲ್ಲಿ ಹೆಸರಲ್ಲಿ ಮಾಡುದು, ಪ್ರಜಾಸೌಧ ಹೋಗಿ ರಬಕೈಯಾಗಿ ಮಾಡುದು. ಇಂಥದೊಂದು ರಾಜಕೀಯ ಕುತಂತ್ರದಿಂದ ಅಲ್ಲಿ ಹೋಗಿ ಮಾಡಾಕತ್ಯಾರ. ಆ ರಾಜಕಾರಣಿಗಳು ಯಾರೇ ಇರಲಿ, ನಾವು ಈ ವೇದಿಕೆ ಮುಖಾಂತರ ಏನ್ ಹೇಳಕ್ ಬಯಸ್ತೀವಿ ಅಂದ್ರ, ಈಗಾಗ್ಲೂ ಅವ್ರ ಮಾನ ಕಾಪಾಡತ್ತಿದ್ವಿ ನಾವು. ಯಾಕಂದ್ರೆ ಬಹಿರಂಗವಾಗಿ ನಾವು ಬಹಿರಂಗ ಪಡಿಸಬಾರ್ದ ದೇಶದಿಂದ. ಯಾಕೆ ಬಹಿರಂಗ ಪಡಿಸ್ಬೇಕು? ಅವರು ನಮ್ಮವ್ರು ಅದಾರ. ನಾವು ಬಹಿರಂಗ ಪಡಿಸಿದ್ರೆ ಅವ್ರ ರಾಜಕೀಯ ಭವಿಷ್ಯನ ಹಾಳಾಗಿ ಹೋಗ್ತದೆ ದೇಶದಿಂದ ನಾವು ತಡಿ ಹಿಡಿಯತ್ತಿದ್ವಿ. ಈಗ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರ ಅದನ್ನ ಯೋಗ್ಯವಾಗಿ ನಿರ್ಧಾರ ತಗೊಂಡ್ಕೊಂಡು ನಮ್ ಬನಟಿಗೆ ಮಾಡಿರು ಅಂದ್ರೆ ಬಹಳ ಚಲೋ ಆಕತಿ. ಇಲ್ಲಿಗ ದಾಖಲೆ ಸಮೇತವಾಗಿ ನಾವು ಈ ವೇದಿಕೆ ಮುಖಾಂತರ ನಾವು ಬಿಡುಗಡೆ ಮಾಡೇ ಮಾಡ್ತೀವಿ. ನಮ್ ಕಡೆ ಕಾಲ್ ರೆಕಾರ್ಡಿಂಗ್ ಅದಾವು, ದಾಖಲಾತಿಗಳು ಅದಾವು. ಯಾರನ್ನ ನಮ್ಮ ಬನಟಿದನ್ನ ನಿಲ್ಲಿಸಿ ರಬಕೈಗೆ ಮಾಡ್ಯಾರ ಅನ್ನೋದು ನಮಗ್ ಮನಸ್ಸಿನಾಗ ಐತಿ, ನಮಗ್ ಗುರುತು ಐತಿ, ದಾಖಲೆಗಳು ಅದಾವು. ನಾವ್ ಅದನ್ನ ಬಿಡುಗಡೆ ಮಾಡ್ಬೇಕಾಕೈತಿ. ಬಿಡುಗಡೆ ಮಾಡಿದ್ವಿ ಅಂದ್ರೆ ನಿಮ್ಮ ರಾಜಕೀಯ ಭವಿಷ್ಯನ ಹಾಳಾಗ್ತೈತಿ. ಹಂಗ್ ಮಾಡ್ಕೋಬೇಡ್ರಿ. ನೀವು ಯೋಗ್ಯವಾಗಿ ನಿರ್ಧಾರ ತಗೊಂಡ್ಕೊಂಡು ನಮ್ಮ ಬನಟಿಗೆ ಮಾಡಿರೋ ದೇಶದಿಂದ ಈ ಪ್ರಜಾಸೌಧ ಹೋರಾಟ ಸಮಿತಿಯಿಂದ ನಮ್ಮ ಮತ್ತೊಂದು ಸಲ ಈ ರಾಜಕಾರಣಿಗಳಿಗೆ ಮನವಿ ಮಾಡ್ಕೋತೀನಿ. ರಬಕೈಯಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರ ವತಿಯಿಂದ JLBC ಜಾಗವನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿ ರಬಕೈಯಲ್ಲಿ ಪ್ರಜಾಸೌಧವನ್ನು ಕಟ್ಟಲಿಕ್ಕೆ ಹುನ್ನಾರ ಮಾಡಿದ್ದಾರೆ. ಅದನ್ನು ನಾವು ವಿರೋಧಿಸಿ 6ನೇ ದಿವಸ ಇವತ್ತಿಗೆ ನಾವು 6ನೇ ದಿವಸ ಪ್ರಜಾಸೌಧ ಹೋರಾಟ ಸಮಿತಿಯಿಂದ ನಾವು ಬನಟಿಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಅಂತೇಳಿ ಹೋರಾಟಕ್ಕೆ ನಾವು ಕುಂತಿದ್ದೀವಿ. ಎದಕ್ಕೆ ನಾವು ಬನಟಿಯಲ್ಲಿ ಮಾಡ್ಬೇಕಂತ ಹೋರಾಟ ಮಾಡ್ತಿದ್ದೇವೆ ಅಂದ್ರ, ನಮ್ಮ ಬನಟಿ ಕಾರ್ಯವ್ಯಾಪ್ತಿ ಹಾಗೂ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಬನಟಿಯಲ್ಲಿ ಟ್ರೆಜರಿ ಆಫೀಸ್, SBI ಬ್ಯಾಂಕು ಹಾಗೂ ಶಾಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ, ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಸರ್ಕಾರ ದವಾಖಾನೆ, CPI ಆಫೀಸು, PSI ಆಫೀಸು ಎಲ್ಲಾನು ನಮ್ಮ ಬನಟಿಯಲ್ಲಿ ರೋಡಿನ ಸೌಲಭ್ಯ, ಮಾರ್ಕೆಟ್ ಸೌಲಭ್ಯ, ನಮ್ಮ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ವತಿಯಿಂದ ಫೈನಾನ್ಷಿಯಲ್ ಹೆಚ್ಚಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ನಾವು ಟ್ಯಾಕ್ಸ್ ಅನ್ನು ಕಟ್ತೀವಿ ಬನಟಿಯಿಂದ. ಅದಕ್ಕೆ ನಮ್ದು ಬನಟಿಯಲ್ಲಿ ನಾವು ಪ್ರಜಾಸೌಧ ಆಗಲಿ ಅಂತೇಳಿ ನಮ್ದು ಹೋರಾಟ. ಮತ್ತ ರಬಕೈಯಲ್ಲಿ ಏನೋ ಒಂದ್ ಸ್ವಲ್ಪನೂ ರಸ್ತೆ ಆಗಲಿ ಮತ್ತೆ ಯಾವುದು ಹೋಟೆಲ್ ಆಗಲಿ, SBI ಬ್ಯಾಂಕ್ ಆಗಲಿ ಯಾವುದೇ ತರಹದ ಅನುಕೂಲನು ಇರುವುದಿಲ್ಲ. ನಮ್ಮ ಬನಟಿಯಲ್ಲಿ ಎಲ್ಲಾ ತರಹದ ಅನುಕೂಲ ಇರುವುದರಿಂದ ನಮ್ಮ ಬನಟಿಯಲ್ಲಿ ಪ್ರಜಾಸೌಧ ನಿರ್ಮಾಣ ಆಗಲೇಬೇಕು ಅನ್ನೋದು ನಮ್ದು ಹೋರಾಟವಿದೆ. ಮತ್ತು ನಾವು ಪ್ರಜಾಸೌಧ ಬನಟಿಯಲ್ಲಿ ಹೋರಾಟ ಆಗುವವರೆಗೂ ನಾವು ಇದು ಹೋರಾಟವನ್ನು ಇದು ಪ್ರಜಾಸೌಧ ನಿರ್ಮಾಣ ಆಗುವವರೆಗೂ ಹೋರಾಟವನ್ನು ಕೈ ಬಿಡುವುದಿಲ್ಲ. ಮತ್ತ ಜಿಲ್ಲಾಧಿಕಾರಿಗಳಿಗೆ ಮತ್ತೆ AC ಸಾಹೇಬರಿಗೆ, ತಹಶೀಲ್ ಸಾಹೇಬರಿಗೆ ಒಂದು ಸಂದೇಶವನ್ನು ರವಾನೆ ಮಾಡೋ ಮುಖಾಂತರ ನಾವು ಉಗ್ರ ಹೋರಾಟ ಇನ್ನೂ ಬರು ದಿನಮಾನ ಒಳಗ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ. ಅದು ವಿಕಾಸಸೌಧ ಆತಂದ್ರೆ ಎಲ್ಲರಿಗೂ ಒಂದು ಅನುಕೂಲ ಆಕತಿ ಅನ್ನೋಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲ ಮೇಲಾಧಿಕಾರಿಗಳಿಗೂ ಮತ್ತೆ ಇಲ್ಲಿ ಕೂಡಿದಂತ ಎಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ, ಇಲ್ಲೇ ಆಗ್ಬೇಕು ಒಂದು ವಿಕಾಸವನ್ನು ಯಾವುದೇ ಊರ ವತಿಯಿಂದ ಮಾತಾಡ್ತೀನಿ. ನಾನು ಇಲ್ಲೇ ವಿಕಾಸ ಆಗ್ಬೇಕಂತ ಹೇಳಿ ಬಿಡ್ಕೋತೀವಿ. ಬನಟ್ಟಿಯಲ್ಲೇ ಆಗ್ಬೇಕಂತ ತಕ್ಷಣ ನಾವು ನಿಮ್ಮಲ್ಲಿ ಎಲ್ಲ ಕೇಳ್ಕೊತೀವಿ. ದಯಮಾಡಿ ಮಾಡೋದು ಏನಂತೆ ಮಾಡಬೇಕಾಗೈತೆ ಅದನ್ನ.